ಹಾಯ್ ಫ್ರೆಂಡ್ಸ್, ಕುಕಿಂಗ್ ಹಟ್ಗೆ ಸ್ವಾಗತ. ಇವತ್ತು ಒಂದು ಒಳ್ಳೆ ರೆಸಿಪಿ ಮ್ಯಾಂಗೋ ಕುಲ್ಫಿಯನ್ನು ಮಾಡ್ತಾಯಿದ್ದೀನಿ. ಮನೆಯಲ್ಲಿ ಇರುವ ವಸ್ತುಗಳನ್ನೇ ಬಳಸಿ ಈ ಒಂದು ಕುಲ್ಫಿನ ಮಾಡ್ತಾಯಿದ್ದೀನಿ. ಹಾಗೆ ಬನ್ನಿ ಈ ಒಂದು ರೆಸಿಪಿನ ನೋಡೋಣ ಹೇಗೆ ಮಾಡೋದು ಅಂತ. ಇಲ್ಲಿ ನಾನು ಸಾಮಗ್ರಿಗಳನ್ನ ತೊಗೊಂಡಿದ್ದೀನಿ, ಏನೇನು ಬೇಕಂತ. ಮಾವಿನ ಹಣ್ಣು, ಕಸ್ಟರ್ಡ್ ಪೌಡರ್, ಶುಗರ್ ಹಾಗೆ ಹಾಲನ್ನು ತೊಗೊಂಡಿದ್ದೀನಿ. ನಾನು ಕಸ್ಟರ್ಡ್ ಹಾಗೂ ಮಾವಿನ ಹಣ್ಣು ಎರಡು ಫ್ಲೇವರ್ನ ಮಿಕ್ಸ್ ಮಾಡಿ ಈ ಒಂದು ಕುಲ್ಫಿನ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ, ತುಂಬ ಟೇಸ್ಟಿಯಾಗಿ ಬರುತ್ತೆ, ಡಿಫ್ರೆಂಟಾಗಿ. ಹಾಗೆ ಇಲ್ಲಿ ನಾನು ಹಾಲನ್ನು ಕಾಯಿಸೋಕ್ಕೋಸ್ಕರ ಇಲ್ಲಿ ಇಟ್ಟಿದ್ದೀನಿ. ಇದರಲ್ಲಿ ನಾವಿವಾಗ ಸಕ್ಕರೆಯನ್ನು ಹಾಕೋಣ. ಸಕ್ಕರೆ ನಿಮಗೆ ಎಷ್ಟು ಜಾಸ್ತಿ ಸಿಹಿ ಬೇಕಂದರೆ ಜಾಸ್ತಿ ಹಾಕ್ಕೋಬೋದು, ಅಥವಾ ಕಡಿಮೆ ಬೇಕಂದರೆ ಕಡಿಮೆ ಕೂಡ ಹಾಕ್ಕೋಬೋದು. ಮಾವಿನ ಹಣ್ಣಲ್ಲೂ ಸಹ ಸ್ವಲ್ಪ ಸಿಹಿ ಇರುತ್ತಲ್ಲ, ಹಾಗಾಗಿ ನಾನಿಲ್ಲಿ ಕಡಿಮೆನೇ ಸಕ್ಕರೆಯನ್ನು ಬಳಸಿದ್ದೀನಿ. ಸಕ್ಕರೆಯನ್ನು ನೋಡಿಕೊಂಡು ಹಾಕ್ಕೊಡಿ. ಇದು ಸ್ವಲ್ಪ ಕಾದ ನಂತರ ನಾನಿಲ್ಲಿ ಕಸ್ಟರ್ಡ್ ಪೌಡ್ರಿಗೆ ನೀರನ್ನು ಮಿಕ್ಸ್ ಮಾಡಿ ಇದನ್ನು ಈ ಥರ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಬಾಯ್ಲ್ ಬರ್ತಾ ಇದೆ. ಸ್ವಲ್ಪ ಸ್ವಲ್ಪನೇ ಇನ್ನು ಕಸ್ಟರ್ಡನ್ನು ನಾನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ನೀವು ಕಸ್ಟರ್ಡ್ ಪೌಡ್ರ್ ಇಲ್ಲ ಅಂದರೆ ಕಾರ್ನ್ಫ್ಲೋರ್ ಸಹ ಹಾಕ್ಕೋಬೋದು. ಕಾರ್ನ್ಫ್ಲೋರ್ ಸಹ ಒಂದು 2 ಸ್ಪೂನಷ್ಟು ಹಾಕ್ಕೊಂಡು ನೀರಿಗೆ ಮಿಕ್ಸ್ ಮಾಡಿಕೊಂಡು ಇದರೊಳಗಡೆ ಅದನ್ನು ಸಹ ನೀವು ಮಿಕ್ಸ್ ಮಾಡ್ಕೋಬೋದು. ನಾನಿಲ್ಲಿ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ ಕಸ್ಟರ್ಡ್ ಪೌಡರನ್ನು ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಹೊತ್ತು ಗಟ್ಟಿಯಾಗೋವರೆಗೂ ನಾವು ಸ್ವಲ್ಪ ಬೇಯಿಸ್ಕೊಳ್ಳೋಣ. ಇದಾದಮೇಲೆ ಇದನ್ನು ತಣ್ಣಗಾಗೋಕ್ಕೋಸ್ಕರ ನಾನು ಇದನ್ನು ಹಾಗೆ ಬಿಡ್ತೀನಿ, ಮಿಕ್ಸ್ ಮಾಡಿಕೊಂಡು. ಈಗಾಗಲೇ ಇನ್ನೊಂದು ಇನ್ಸ್ಟೆಂಟ್ ಆಗಿರುವಂಥ ಕುಲ್ಫಿ ರೆಸಿಪಿ ಕೂಡ ನಾನು ಹಾಕಿದ್ದೀನಿ, ಅದನ್ನು ನೀವು ನೋಡ್ಬೋದು. ಇಲ್ಲಿ ನಾನು ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ 1 ಕಪ್ಪಷ್ಟು. ಇವಾಗ ಇದನ್ನು ನಾವು ರುಬ್ಕೊಳ್ಳೋಣ. ಮಿಕ್ಸಿಯಲ್ಲಿ ರುಬ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ನಾನು ಸ್ವಲ್ಪ ಫ್ರೆಶ್ ಕ್ರೀಮನ್ನು ಹಾಕ್ತಾಯಿದ್ದೀನಿ. ನೀವು ಫ್ರೆಶ್ ಕ್ರೀಮಿನ ಬದಲಾಗಿ ಹಾಲಿನ ಕೆನೆ ಇರುತ್ತಲ್ಲ, ಅದನ್ನು ಸಹ ನೀವಿಲ್ಲಿ ಬಳಸ್ಬೋದು. ನಾನು ಹಾಲಿನ ಕೆನೆ ಬದಲಾಗಿ ಈ ಫ್ರೆಶ್ ಕ್ರೀಮನ್ನು ಆ್ಯಡ್ ಮಾಡ್ತಾಯಿದ್ದೀನಿ, ಅಥವಾ ಹಾಲಿನ ಪುಡಿ ಸಹ ನೀವಿಲ್ಲಿ ಸೇರಿಸ್ಕೋಬೋದು. ಇದನ್ನು ಇವಾಗ ರುಬ್ಕೊಳ್ತಾ ಇದ್ದೀನಿ. ಹಾಗೆ ನೀಟಾಗಿ ಇದನ್ನು ರುಬ್ಕೊಂಡು ಹಾಲಿಗೆ ಇದನ್ನು ಸೇರಿಸ್ಕೊಳ್ಳೋಣ. ಹಾಗೆ ನನ್ನ ರೆಸಿಪೀಸ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್, ಕಾಮೆಂಟ್ಸ್ ಕೂಡ ಮಾಡಿ. ಇದಾಗಿದೆ, ಇವಾಗ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದನ್ನು, ಮಾವಿನ ಹಣ್ಣನ್ನು. ಇದೀಗ ಹಾಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ ನಾನು. ಇದು ಹಾಗೆ ಹಾಲಿಗೆ ಸೇರಿಸ್ಕೊಂಡು ಇದೆಲ್ಲ ತಣ್ಣಗಾದ ಮೇಲೆ ಇದನ್ನು ನಾವು ರುಬ್ಕೋಬೇಕು. ಹಾಗಾಗಿ ಗಂಟುಗಳಿದ್ರೂ ಸಹ ಏನೂ ಪರವಾಗಿಲ್ಲ. ಇದನ್ನು ಮಿಕ್ಸ್ ಮಾಡಿ ನಾನು ಹಾಗೆ ಬಿಡ್ತಾ ಇದ್ದೀನಿ. ಇದೊಂದು ಸ್ವಲ್ಪ ಆರಿದ ಮೇಲೆ ಇದನ್ನು ನಾವು ಮಿಕ್ಸಿಯಲ್ಲಿ ರುಬ್ಕೊಳ್ಳೋಣ. ಮತ್ತೆ ಇದನ್ನು ಆರಗೊಟ್ಕರ ಬಿಟ್ಟಿದ್ದೀನಿ. ಇವಾಗ ಇದು ತಣ್ಣಗಾಗಿದೆ ನೋಡಿ, ತಣ್ಣಗಾಗಿದೆ. ಇದನ್ನು ಇವಾಗ ನಾನು ಮತ್ತೆ ಇದನ್ನು ಗ್ರೈಂಡ್ ಮಾಡ್ಕೊಳ್ತೀನಿ, ಈ ಒಂದು ಮಿಕ್ಸ್ಚರು. ಆಗ ನಮಗೆ ಸ್ಮೂತಾಗಿರುವಂಥ ಟೆಕ್ಸ್ಚರ್ ಸಿಗುತ್ತೆ. ಇದರಿಂದ ಸ್ಮೂತಾಗಿರುವಂಥ ಐಸ್ ಕ್ರೀಮ್ಗೆ ಯಾವ ರೀತಿ ನಮಗೆ ಬೇಕು ಆ ರೀತಿಯಾದಂತಹ ಒಂದು ಪೇಸ್ಟನ್ನು ರೆಡಿ ಆಗುತ್ತೆ. ಇದಿವಾಗ ರೆಡಿಯಾಗಿದೆ. ಎಲ್ಲನೂ ನಾನು ರುಬ್ಬಿ ಇದಕ್ಕೆ ಹಾಕಿದ್ದೀನಿ. ನೀವು ಇದರಲ್ಲಿ ಕೇಸರಿ ಬೇಕಾದರೂ ಹಾಕ್ಬೋದು, ಕೇಸರಿ ದಳ ಹಾಕ್ಬೋದು, ಗೋಡಂಬಿ, ಬಾದಾಮಿ ಆ ಥರ ಏನಾದರೂ ನಿಮಗೆ ಡ್ರೈ ಫ್ರೂಟ್ಸ್ ಬೇಕಂದರೂ ಅದು ಸಹ ರುಬ್ಬಿ ಹಾಕ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ನಾನಿವಾಗ ಮ್ಯಾಂಗೋ ಹಾಗೆ ಕಸ್ಟರ್ಡ್ ಫ್ಲೇವರಿಂದ ಮಾಡ್ತಾಯಿದ್ದೀನಲ್ಲ, ಅದಕ್ಕೋಸ್ಕರ ಪ್ಲೇನಾಗೆ ಇದನ್ನು ಮಾಡ್ತಾಯಿದ್ದೀನಿ. ನನ್ನ ಹತ್ರ ಇದು ಕುಲ್ಫಿ ಮೋಲ್ಡ್ಸ್ ಇದೆ, ಅದರಲ್ಲಿ ನಾನು ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಇಲ್ಲ ಅಂದರೆ ಬೌಲ್ಗೂ ಸಹ ನೀವು ಹಾಕಿ ಇಡ್ಬೋದು. ಈ ಥರ ನಾನು ಹಾಕ್ತಾಯಿದ್ದೀನಿ. ಇದನ್ನು ನೈಟಲ್ಲಿ ನಾನು ಫ್ರೀಝರಲ್ಲಿ ಇಟ್ಬಿಡ್ತಾ ಇದ್ದೀನಿ. ಬೆಳಗ್ಗೆ ಅಷ್ಟೊತ್ತಿಗೆ ಇದು ರೆಡಿ ಆಗುತ್ತೆ. ಹಾಗೆ ರಾತ್ರಿ ಮಾಡಿಟ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಇದು ರೆಡಿ ಆಗುತ್ತೆ. ಸೊ ಒಂದು ಕುಲ್ಫಿ ಮೋಲ್ಡ್ ಸಹ ಇದೆ, ಅದರಲ್ಲೂ ಸಹ ಹಾಕ್ಕೊಳ್ತಾ ಇದ್ದೀನಿ ನಾನು. ಇದು ರೆಡಿಯಾಗಿದೆ ನೋಡಿ. ಹಾಗೆ ಇಲ್ಲಿ ಒಂದು ಕುಲ್ಫಿ ಮೋಲ್ಡ್ ಇದೆ, ಅದರಲ್ಲೂ ಸಹ ನಾನು ಹಾಕ್ತಾಯಿದ್ದೀನಿ.
ಇದೆಲ್ಲವನ್ನು ಇವಾಗ ಫ್ರೀಝರಲ್ಲೇ ಇಡೋಣ. ರಾತ್ರಿಗಿಟ್ಟರೆ ಬೆಳಗ್ಗೆ ರೆಡಿ ಆಗುತ್ತೆ ಚೆನ್ನಾಗಿ. ಹಾಗೇ ಬೆಳಗ್ಗೆ ನಾನು ಇದನ್ನು ರಿಮೂವ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬಾ ಈಸಿಯಾಗಿ ಹಾಗೂ ಟೇಸ್ಟಿ ಕೂಡ ಅಷ್ಟೇ ಆಗಿದೆ. ನಾನು ಈ ಕುಲ್ಫಿ ಒಂದನ್ನು ರೆಡಿ ಮಾಡಿದ್ದೀನಿ. ನೋಡಿ ಕುಲ್ಫಿ ರೆಡಿಯಾಗಿದೆ. ಮ್ಯಾಂಗೋ ಹಾಗೆ ಕಸ್ಟರ್ಡ್ ಎರಡೂ ಸಹ ಫ್ಲೇವರ್ ಇದರಲ್ಲಿ ಬರುತ್ತೆ ನಿಮಗೆ. ಮೇಲಿಂದ ಸ್ವಲ್ಪ ಬಾದಾಮಿಗಳನ್ನ ನಾನು ಕಟ್ ಮಾಡಿ ಹಾಕಿದ್ದೀನಿ. ಹಾಕ್ಕೋಬೋದು ಅಥವಾ ಹಾಕದೇ ಇದ್ರೂ ನಡೆಯುತ್ತೆ. ನಾನೊಂದು ಇದಕ್ಕೂ ಕೂಡ ಹಾಕಿ ಇಟ್ಟಿದ್ದೆ. ಎರಡರಲ್ಲೂ ಸಹ ಆಗಿದೆ. ತುಂಬಾ ಕ್ರೀಮಿಯಾಗಿ ಚೆನ್ನಾಗಿ ಬಂದಿದೆ. ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ. ಇದೇನು ಮ್ಯಾಂಗೋ ಸೀಸನ್ ಮುಗಿತಾ ಇದೆ, ಸೊ ಹಾಗಾಗಿ ಈ ಥರ ಒಂದು ಐಸನ್ನು ಮಾಡ್ಕೋಬೋದು ಮನೆಯಲ್ಲೇ. ಹಾಗೆ ನಾನಿಲ್ಲಿ ನಿಮಗೆ ಇದರಿಂದ ತೆಗೆದು ತೋರಿಸ್ತಾ ಇದ್ದೀನಿ ಯಾವ ರೀತಿ ಬಂದಿದೆ ಅಂತ. ನೋಡಿ ಎಷ್ಟು ಕ್ರೀಮಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ನೀವು ವೆನಿಲಾ ಫ್ಲೇವರ್ ಸಹ ಇದರಲ್ಲಿ ಹಾಕ್ಬೋದು, ವೆನಿಲಾ ಎಸೆನ್ಸ್ ಇದ್ದರೆ. ಓಕೆ, ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.